ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಈಗಾಗಲೇ ಜಮಾ ಪ್ರಾರಂಭವಾಗಿದ್ದು, ನಾಳೆನೂ ಕೂಡ ಸರಿಸುಮಾರು ಮೊದಲು ಈ 14 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಹೌದು, ಈಗಾಗಲೇ ಸಾಕಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ಜಮಾ ಆಗಿದೆ. ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಬೆಂಗಳೂರು ನಗರ, ಧಾರವಾಡ, ಯಾದಗಿರಿ, ವಿಜಯನಗರ, ಅದೇ ರೀತಿಯಾಗಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಂಡ್ಯ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗಿದೆ. ಇವತ್ತು ಕೂಡ ಜಮಾ ಆಗ್ತಾ ಇದೆ. ಹಾಗೆ ನಾಳೆನೂ ಕೂಡ ಈ 14 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಜಮಾ ಆಗ್ತಾ ಇದ್ದು, ಈ 14 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಹೀಗಾಗಿ ನೀವು ಈ ಜಿಲ್ಲೆಗಳನ್ನು ತಿಳ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ. ಜೊತೆಗೆ ಸ್ನೇಹಿತರೆ, ಈ 3 ಲಕ್ಷ ಗೃಹಲಕ್ಷ್ಮಿಯರಿಗೆ ದುಡ್ಡು ಬರೋದಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾತಕ್ಕೆ? GST ಫೇರ್ ಕಾರಣಕ್ಕೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಅಥವಾ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಲ್ಲವೋ ಅಥವಾ ಮುಖ್ಯಸ್ಥೆಯರು ತೀರಿ ಹೋಗಿದಾರೋ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ಮುಂದಿನ ದಿನಗಳಲ್ಲಿ 4ರಿಂದ 5 ಕಂತುಗಳಾದರೂ ಸಹಜವಾಗಿ ಬಂದೇ ಬರುತ್ತೆ. ಸೊ ಹಾಗಾಗಿ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಮಾಹಿತಿಗಳು ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ವಿಡಿಯೋನ ತಪ್ಪದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈಗ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 28ನೇ ಕಂತಿನ ಹಣದವರೆಗೂ ಕೂಡ ಬಂದು ತಲುಪಿದೆ. 27 ಕ್ಲಿಯರ್ ಆಗಿದೆ. ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ರೆ ಅದು ಕೂಡ ಕ್ಲಿಯರ್ ಆಗತ್ತೆ, ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನು ದುಡ್ಡೇ ಬರ್ತಾ ಇಲ್ಲ ಕಳೆದ 2-3 ತಿಂಗಳಿನಿಂದ, ಅಂದರೆ 26 ಆಗಿರಲಿ, 25ನೇ ಕಂತು ಆಗಿರಲಿ, ಈಗ 27ನೇ ಕಂತು ಕೂಡ ಸರಿಯಾಗಿ ಬಂದಿರಲಿಲ್ಲ. ಅಂದರೆ ಅದಕ್ಕೆ ಮೂಲ ಕಾರಣಗಳಿದ್ದಾವೆ. ಅವು ಯಾವುವು ಅಂತ ಕೇಳೋದಾದ್ರೆ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ತದನಂತರ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದೆ, ಅವುಗಳನ್ನು ಸರ್ಕಾರ ಯಾವಾಗ ಕೊಡುತ್ತೆ, ಅದ್ರ ಬಗ್ಗೆ ಎಲ್ಲವೂ ಕೂಡ ನಾವು ಚರ್ಚೆ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಈಗಾಗಲೇ GST ಫೇರ್ ಅಂತಲೂ ಕೂಡ ಸಾಕಷ್ಟು ಜನರದು ಬರ್ತಾ ಇದೆ. ಹೌದು, ಇದು ತಾಂತ್ರಿಕ ದೋಷದಿಂದನೇ ಬರ್ತಾ ಇದೆ ಅಂತೆ. ಆದರೆ ಅದರಲ್ಲಿ ವೆರಿಫಿಕೇಶನ್ ಮಾಡಿದಾಗ ಶ್ರೀಮಂತ ವ್ಯಾಪಾರಸ್ಥರು ಕೂಡ ಇದ್ದಾರಂತೆ, ಅದೇ ರೀತಿಯಾಗಿ ಬಡ ವ್ಯಾಪಾರಸ್ಥರು ಕೂಡ ಇದ್ದಾರಂತೆ. ಹಾಗಾದರೆ ಶ್ರೀಮಂತ ವ್ಯಾಪಾರಸ್ಥರು ದುಡ್ಡು ಜಮಾ ಆಗತ್ತಾ? ಈಗ ಮತ್ತೆ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು. ಈಗಾಗಲೇ ವ್ಯಾಪಾರಗಳನ್ನು ಮಾಡ್ತಾ ಹೋದರೆ ಅವರು ಬೆಳವಣಿಗೆ ಆಗಬೇಕಂತ ಅಥವಾ ಆಗಬಾರ್ದಂತೇನಿಲ್ವಲ್ಲ. ಸೊ ಬೆಳವಣಿಗೆ ಆಗತ್ತೆ, ಶ್ರೀಮಂತರಾಗ್ತಾರೆ, ಬಡವರು ಒಂದೊಂದು ಸರಿ ಲಾಸ್ ಆಗತ್ತೆ ಬಿಸ್ನೆಸ್ನಲ್ಲಿ, ಬಡವರಾಗ್ತಾರೆ. ಈ ರೀತಿ ಏರಿಳಿತ ಇರುತ್ತೆ. ಅದೇ ರೀತಿಯಾಗಿ ಈಗ GST ಫೇರ್ ಅಂತ ದೊಡ್ಡ ದೊಡ್ಡ ವ್ಯಾಪಾರಸ್ಥರದುಗಳದ್ದು ಬರ್ತಾ ಇದೆ. ಅದೇ ರೀತಿಯಾಗಿ ಸಣ್ಣ ಪುಟ್ಟ ವ್ಯಾಪಾರಸ್ಥರುಗಳು ಕೂಡ GST ಫೇರ್ ಮಾಡ್ತಿರ್ತಾರೆ. ಯಾಕಂದರೆ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ಹೀಗಾಗಿ ಅವರಿಗೇನು ಈಗ ಇನ್ಫಾರ್ಮೇಷನ್ ಅಂದರೆ, ಈಗ ನೀವೇ ಖುದ್ದಾಗಿ ಅದಕ್ಕೆ ಏನು ಮಾಡಬೇಕಂತೇನಿಲ್ಲ. ಸ್ವತಃ ಸರ್ಕಾರವೇ ಮತ್ತೊಂದು ಸಾರಿ ವೆರಿಫಿಕೇಷನ್ ಮಾಡುತ್ತೆ. ಸೊ ಆ ವೆರಿಫಿಕೇಷನಲ್ಲಿ ಯಾರು ಬಡ ವ್ಯಾಪಾರಸ್ಥರಿದ್ದಾರೋ ಅವರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಅವರಿಗೆ ಎಂದಿನಂತೆ ಮತ್ತೆ ದುಡ್ಡು ಜಮಾ ಆಗುವಂಥದ್ದು. ಅಂದರೆ ಈಗಾಗಲೇ ಹೇಗೆ ದುಡ್ಡು ಜಮಾ ಆಗ್ತಿರುತ್ತೋ ಅದೇ ರೀತಿಯಾಗಿ ಜಮಾ ಆಗ್ತಾ ಹೋಗುತ್ತೆ. ಒಂದು ಕಂತು ತಡೆ ಹಿಡಿಯಲಾಗುತ್ತೆ, ಅದರಲ್ಲಿ ವೆರಿಫಿಕೇಷನ್ ಮಾಡುವ ತನಕ ಮಾತ್ರ. ವೆರಿಫಿಕೇಷನ್ ಆದ ಮೇಲೆ ಮತ್ತೆ ಎಂದಿನಂತೆ ನಿಮಗೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಇದಾದ ಬಳಿಕ ಇನ್ನು ಶ್ರೀಮಂತರಿದ್ದರೆ ನಿಮಗೆ ಖಂಡಿತವಾಗ್ಲೂ ದುಡ್ಡು ಬರೋದಿಲ್ಲ. ಅದೆಲ್ಲವೂ ಕೂಡ ತೆಗೆದಾಕಿರ್ತಾರೆ. ನೀವು ದುಡ್ಡು ಬರುತ್ತೆ ಅಂತ ಕಾಯ್ತಾ ಹೋದರೆ ಅದು ಆಗಲ್ಲ. ಸೊ ಯಾರು ಶ್ರೀಮಂತರಿರ್ತೀರಿ, ನಿಮಗೆ ದುಡ್ಡು ಕೊಡೋದಿಲ್ಲ ಅಂತ ಸ್ವತಃ ಸರ್ಕಾರವೇ ಖುದ್ದಾಗಿ ಮೊದಲೇ ಹೇಳಿದೆ. GST ಫೇರು, ಇನ್ಕಮ್ ಟ್ಯಾಕ್ಸ್ ಫೇರ್ ಅಂತ ಗೊತ್ತಿದೆಯಲ್ವಾ. ಸೊ ಇದನ್ನು ಹೊರತುಪಡಿಸಿ ಇನ್ನೂ ಸಾಕಷ್ಟು ಮಹಿಳೆಯರು ತೀರಿ ಹೋಗಿರ್ತಾರೆ. ಅದರಲ್ಲಿ ಮುಖ್ಯಸ್ಥೆಯರು, ಹಿರಿಯ ನಾಗರಿಕರು ತೀರಿ ಹೋಗಿರ್ತಾರೆ. ಆದರೂ ಸಹಿತ ಅವರ ಹೆಸರಿನಲ್ಲಿ ಇನ್ನೂ ಕೂಡ ಗೃಹಲಕ್ಷ್ಮಿ ದುಡ್ಡನ್ನು, ಅದೇ ರೀತಿಯಾಗಿ ಬರೀ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಷ್ಟೇ ನಡೀತಾ ಇಲ್ಲ, ಇದು ಪಿಂಚಣಿ ಯೋಜನೆಯಲ್ಲಿ ಕೂಡ ನಡೀತಾ ಇದೆ. ಯಾಕೆ ಅಂತ ಕೇಳೋದಾದರೆ, ಈಗ ಮರಣ ಪ್ರಮಾಣ ಪತ್ರವನ್ನು ತೆಗೆಸಿಕೊಂಡಿರೋದಿಲ್ಲ. ಅವರ ಕುಟುಂಬದ ಒಂದು ಸದಸ್ಯರು ಯಾರಾದರೂ ಪಿಂಚಣಿ ಪಡ್ಕೊಳ್ತಿರ್ತಾರೆ, ಅವರು ತೀರಿ ಹೋಗಿರ್ತಾರೆ, ಅವರ ಅಕೌಂಟ್ಗಳಿಗೆ ಹಾಗೆ ದುಡ್ಡು ಬರ್ತಾ ಇರತ್ತೆ. ಸೊ ಅದು ದುಡ್ಡು ಬರ್ತಾ ಒಮ್ಮೆಲೆ ನೀವು ಯಾವಾಗ ಮರಣ ಪ್ರಮಾಣ ಪತ್ರ ತೆಗೆಸ್ತೀರೋ ಆವಾಗ ಆ ಒಂದು ಅಕೌಂಟ್ನಲ್ಲಿರ್ತಕ್ಕಂತಹ ದುಡ್ಡನ್ನು ವಿಡ್ರಾಲ್ ಮಾಡ್ಕೊಂಡು ಬಿಡ್ತೀರಿ. ಈ ರೀತಿಯೂ ಕೂಡ ಯೋಚನೆಗಳು ಬಹಳಷ್ಟು ಜನರದ್ದು ಇದ್ದಾವೆ. ಹೀಗಾಗಿ ಸರ್ಕಾರ ಹೇಳ್ತಾ ಇದೆ, ಯಾರು ಈ ರೀತಿ ಮಾಡ್ತಾ ಇದ್ದೀರಿ, ಯಾರು ತೀರಿ ಹೋಗಿರ್ತಾರೆ ಅವರ ಹೆಸರಲ್ಲಿ ಮರಣ ಪ್ರಮಾಣ ಪತ್ರ ತೆಗೆಸಿಕೊಳ್ಳಿ. ಈಗಾಗಲೇ SIR ಪ್ರಕ್ರಿಯೆ ನಡೀತಾ ಇದೆ. SIR ಪ್ರಕ್ರಿಯೆಯಲ್ಲಿ ಸಾಕಷ್ಟು ವೆರಿಫಿಕೇಷನ್ ಆಗ್ತಾ ಇದೆ. ಯಾರು ಬಹಳ ದಿನದಿಂದ ಓಟ್ ಹಾಕಿರೋದಿಲ್ಲ ಅದು ಕೂಡ ಸಿಗ್ತಾ ಇದೆ. ಅದರಲ್ಲಿ ಅವರು ಬದುಕಿದಾರೋ ಇಲ್ವೋ ಅನ್ನುವಂಥದ್ದನ್ನು ನಾವು ವೆರಿಫಿಕೇಷನ್ ಮಾಡ್ತೀವಿ. ಅದರಲ್ಲಿ ಸಿಕ್ಕಿ ಬಿದ್ದವರನ್ನು ತೆಗೆದು ಹಾಕ್ತೀವಿ ಅಂತ ಹೇಳ್ತಾ ಇದೆ. ಸೊ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದು ಉಳಿಬೇಕಂದ್ರೆ
ಮುಖ್ಯಸ್ಥೆಯ ಜಾಗದಲ್ಲಿ ಮತ್ತೊಬ್ಬರನ್ನು ಸೇರ್ಪಡೆ ಮಾಡ್ಕೊಳ್ಳಿ. ಯಾರು ತೀರಿ ಹೋಗಿರ್ತಾರೆ ಅವ್ರ ಹೆಸರಿನಲ್ಲಿ ಮತ್ತೊಬ್ಬರನ್ನು ಸೇರ್ಪಡೆ ಮಾಡಿದ್ರೆ ನಾವು ದುಡ್ಡು ಜಮಾ ಮಾಡ್ತೀವಿ. ಆದರೆ ನೀವು ಹಾಗೆ ದುಡ್ಡನ್ನು ತೀರಿ ಹೋಗಿದ್ರು ಪಡ್ಕೊಳ್ತಾ ಇದ್ದರೆ ನಾವು ಖಂಡಿತವಾಗ್ಲೂ ಜಮಾ ಮಾಡೋದಿಲ್ಲ ಅಂತ ಹೇಳ್ತಾ ಇದೆ. ಇನ್ನು ತೀರಿ ಹೋಗಿರೋದಿಲ್ಲ, ದುಡ್ಡು ಕೂಡ ಬರ್ತಾ ಇರೋದಿಲ್ಲ, ಈ ರೀತಿ ಏನಾದರೂ ಆಗಿದ್ದೆ ಆದರೆ ನೀವು ಒಂದು ಕೆಲಸ ಮಾಡಬಹುದು. ಅಂದರೆ ನೀವು ಎಲಿಜಿಬಲ್ ಇರ್ತೀರಿ ಆದರೂ ಸಹಿತ ದುಡ್ಡು ಬರೋದಿಲ್ಲ. ಯಾಕಂದರೆ ಸರ್ಕಾರ ಅನುಮಾನ ಬಂದವರನ್ನು ಕೂಡ ತೆಗೆದುಹಾಕಿದೆ. ಹಾಗಾಗಿ ನೀವು ಕೂಡ ಆ ಒಂದು ಅನುಮಾನ ಬಂದವರಲ್ಲಿ ಆಗಿರಬಹುದು. ಒಂದು ಕೆಲಸ ಮಾಡ್ಬೋದು ನೀವು, ಯಾರು ಎಲಿಜಿಬಲ್ ಇರ್ತೀರಿ, ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದರೆ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಇರುತ್ತಲ್ಲ, ಅಂದರೆ ಜೀವಿತ ಪ್ರಮಾಣ ಪತ್ರ ಅಂತ ನಾವು ಕರಿತೀವಿ. ಆ ಲೈಫ್ ಸರ್ಟಿಫಿಕೇಟನ್ನು ಏನು ಮಾಡಬೇಕು, ನೀವು ಈಗಾಗಲೇ ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿರ್ತೀರಿ ಗೃಹಲಕ್ಷ್ಮಿ ಯೋಜನೆಗೆ ಹಾಗೆ ಪಿಂಚಣಿ ಯೋಜನೆಗೆ, ಅಲ್ಲಿ ಹೋಗಿ ಇದನ್ನು ಸಬ್ಮಿಟ್ ಮಾಡಬೇಕು, ಕೊಡಬೇಕು. ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಅದನ್ನು ವೆರಿಫಿಕೇಷನ್ ಮಾಡ್ತಾರೆ. ಅದನ್ನು ಮೇಲಧಿಕಾರಿಗಳಿಗೂ ಕೂಡ ಕಳಿಸಿ ಕೊಡ್ತಾರೆ. ಅಲ್ಲಿಂದ ವೆರಿಫಿಕೇಷನ್ ಆದ ತಕ್ಷಣ ಯಾರ ಮೇಲೆ ಒಂದು ಅನುಮಾನ ಹೋಗುತ್ತೋ, ಯಾರು ಎಲಿಜಿಬಿಲಿಟಿ ಇರ್ತಾರೋ ಅವರಿಗೆ ಮಾತ್ರ ದುಡ್ಡು ಜಮಾ ಆಗುತ್ತೆ. ಯಾರು ಎಲಿಜಿಬಲ್ ಇರೋದಿಲ್ಲ ಅವ್ರಿಗೆ ದುಡ್ಡು ಜಮಾ ಆಗೋದಿಲ್ಲ. ಅಥವಾ ನಿಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ವಯಸ್ಸಾಗಿದೆ ಅಂದರೆ ನಿಮ್ಮ ಕುಟುಂಬಸ್ಥರನ್ನು ಕಳುಹಿಸಿ ವಿಡಿಯೋ ಕಾಲ್ನ ಮುಖಾಂತರ ಕನ್ಫರ್ಮ್ ಮಾಡಬಹುದು. ನೀವು ಬದುಕಿದ್ರೆ ಖಂಡಿತವಾಗ್ಲೂ ದುಡ್ಡು ಜಮಾ ಆಗುವಂಥದ್ದು. ಸೊ ಈಗಾಗಲೇ ಇದನ್ನು ಹೊರತುಪಡಿಸಿ ಮತ್ತೆ ಬ್ಯಾಂಕ್ ಅಕೌಂಟ್ಗಳು ಕೂಡ ಸಾಕಷ್ಟು ಜನರದ್ದು ಚಾಲ್ತಿಯಲ್ಲಿಲ್ಲ. ಸೊ ಆ ಒಂದು ಬ್ಯಾಂಕ್ ಅಕೌಂಟ್ಗಳನ್ನು ಕೂಡ ಚಾಲ್ತಿಗೊಳಿಸಿ ಅಂತ ಸರ್ಕಾರ ಹೇಳ್ತಾ ಇದೆ. ಹೌದು, ಈಗ ಅನೇಕ ಜನರು ಏನು ಮಾಡ್ತಾ ಇದ್ದಾರೆ, ಟ್ರಾನ್ಸಾಕ್ಷನ್ ಮಾಡಿಸ್ಕೊಳ್ತಾ ಇಲ್ಲ ಬ್ಯಾಂಕ್ ಅಕೌಂಟ್ನಲ್ಲಿ, ಕೇವಲ ಅಕೌಂಟನ್ನು ಓಪನ್ ಮಾಡಿ ಬಿಟ್ಬಿಡ್ತಾರೆ. ಅಕೌಂಟ್ಗಳಲ್ಲಿ ಟ್ರಾನ್ಸಾಕ್ಷನ್ನೇ ಮಾಡಿಸೋದು, ದುಡ್ಡು ಹಾಕೋದು ತೆಗೆಯೋದು ಈ ರೀತಿ ಮಾಡ್ತಾ ಇದ್ದರೆ ಮಾತ್ರ ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರುತ್ತೆ. ಇಲ್ಲ ಅಂದರೆ ನಿಮ್ಮ ಅಕೌಂಟ್ಗಳು ಡೆಡ್ ಅಕೌಂಟ್ ಅಂತ ಆಗಿಬಿಡುತ್ತೆ. ತದನಂತರ ನಿಮಗೆ ಯಾವುದೇ ದುಡ್ಡು ಹೋಗೋದಿಲ್ಲ, ಯಾವುದೇ ದುಡ್ಡು ತೆಗಿಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಿಮ್ಮ ಅಕೌಂಟ್ಗಳನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಬೇಕಂದ್ರೆ ಟ್ರಾನ್ಸಾಕ್ಷನ್ಗಳನ್ನು ಮಾಡಿಸ್ತಾ ಇರಬೇಕು. ಇನ್ನು ಸ್ನೇಹಿತರೆ, ಬಹಳಷ್ಟು ಗೃಹಲಕ್ಷ್ಮಿಯರು ಏನು ಮಾಡ್ತಾ ಇದ್ರಿ, ಈಗಾಗಲೇ ಈ ಒಂದು ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ರ ಬಗ್ಗೆ ನೀವು ತಿಳ್ಕೊಳ್ತಾ ಇಲ್ಲ ಮುಖ್ಯವಾಗಿ. ಯಾಕಂದರೆ ಹೋದ ವರ್ಷದಲ್ಲಿ ಕೂಡ ಇದೇ ಆಗಿತ್ತು. ಈ ಪ್ರಾರಂಭದಲ್ಲಿ 2025 ಜನವರಿ ತಿಂಗಳ ಹಣವನ್ನು ಹಾಕಿದ ತಕ್ಷಣ ಸರ್ಕಾರ ಏನು ಮಾಡ್ತು, ಡೈರೆಕ್ಟಾಗಿ ಏಪ್ರಿಲ್ ತಿಂಗಳ ಹಣ ಹಾಕಿಬಿಡುತ್ತೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಯಾಮಾರಿಸಿಬಿಡುತ್ತೆ. 2 ತಿಂಗಳ ಹಣವನ್ನು ಕೊಡೋದಿಲ್ಲ. ಹೀಗಾಗಿ ನಾನು ಯಾವ ಕಂತುಗಳು ಪೆಂಡಿಂಗ್ ಉಳಿದಿರುತ್ತಲ್ಲ ಅದ್ರ ಬಗ್ಗೆ ನಾನು ಸಾರಿ ಹೇಳ್ತಾ ಇರ್ತೀನಿ. ಅದೆಲ್ಲವೂ ಕೂಡ ನಿಮ್ಮ ಗಮನದಲ್ಲಿದ್ದರೆ ಸರ್ಕಾರಕ್ಕೂ ಕೂಡ ಗೊತ್ತಾಗಿರುತ್ತೆ. ಅಂದರೆ ಇಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಎಷ್ಟು ಕಂತುಗಳನ್ನು ಕೊಡಬೇಕು ಅನ್ನುವಂಥದ್ದು ಲೆಕ್ಕಾಚಾರ ಇಟ್ಕೊಳ್ಬೇಕಾಗತ್ತೆ. ಹೀಗಾಗಿ ಹೋದ ವರ್ಷದ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಯಾಮಾರಿಸಿಬಿಟ್ಟಿತ್ತು, ಅವುಗಳನ್ನು ಕೊಟ್ಟಿರಲಿಲ್ಲ, ಇದುವರೆಗೂ ಕೂಡ ಕೊಟ್ಟಿಲ್ಲ. ಹೀಗಾಗಿ BJP ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿ ಚಳಿಗಾಲದ ಅಧಿವೇಶನದಲ್ಲಿ ನೀವು 2 ಕಂತುಗಳನ್ನು ಯಾಮಾರಿಸಿದ್ರಿ, 5,000 ಕೋಟಿ ಹಣ ಎಲ್ಲೋಯ್ತು, ಅದನ್ನು ಕೊಡಲೇಬೇಕು ಅನ್ನುವಂತಹ ಒಂದು ಮನವಿ ಅದೇ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲಿಗೆ ಒಪ್ಕೊಳ್ಳೋದಿಲ್ಲ, ಕೊಟ್ಟಿದ್ದೀನಿ ಅಂತಲೇ ಹೇಳ್ತಾರೆ. ಆದರೆ ತದನಂತರ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಇನ್ಫಾರ್ಮೇಷನ್ ಸಿಗುತ್ತೆ ಕೊಟ್ಟಿಲ್ಲ ಅನ್ನುವಂಥದ್ದು. ಹೀಗಾಗಿ ಅವುಗಳನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಡ್ತಾರೆ. ಹೀಗಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳನ್ನು ಹೋದ ವರ್ಷದ ಇನ್ನೂ ಕೂಡ ಬರಬೇಕು. ಅದೇ ರೀತಿಯಾಗಿ 27ನೇ ಕಂತಿನ ಈಗಾಗಲೇ ಡಿಸೆಂಬರ್ ತಿಂಗಳ ಹಣ ಕೂಡ ಬರ್ತಾ ಇದೆ. ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ರೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಹೀಗಾಗಿ ಹೋದ ವರ್ಷದಲ್ಲಿ 2 ರಿಂದ 3 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅಂತ ಹೇಳ್ಬೋದು. ಫೆಬ್ರವರಿ ಮಾರ್ಚು ಹಾಗೆ ಡಿಸೆಂಬರ್ ಕೆಲವೊಂದಿಷ್ಟು ಜನರಿಗೆ ಬರಬೇಕು. ಹಾಗಾಗಿ ಅದು ಕೂಡ ಪೆಂಡಿಂಗ್ ಉಳಿದ ಹಾಗೆ ಅದು ಕ್ಲಿಯರ್ ಆದ ಮೇಲೆ ಕ್ಲೋಸ್ ಆಗುತ್ತೆ ಫೈಲ್. ಅದಾದ ಬಳಿಕ ಈ ವರ್ಷದಲ್ಲಿ ಜನವರಿ ಜೊತೆಗೆ ಫೆಬ್ರವರಿ ಹಾಗೆ ಮಾರ್ಚ್ ಕೂಡ ಮುಗಿಲಿಕ್ಕೆ ಬರುತ್ತೆ ಇನ್ನೇನು 10 ದಿನದಲ್ಲಿ. ಹೀಗಾಗಿ ಮಾರ್ಚ್ ತಿಂಗಳ ಹಣವನ್ನು ಕೂಡ ಕೊಡಬೇಕಾಗತ್ತೆ ಸರ್ಕಾರ. ಹೀಗಾಗಿ ಇಲ್ಲಿ 5 ರಿಂದ 6 ಕಂತುಗಳನ್ನು ರಾಜ್ಯ ಸರ್ಕಾರ ಕೊಡಲೇಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಎಷ್ಟು ದುಡ್ಡು ಅಂದರೆ 10,000ದಿಂದ 12,000 ದುಡ್ಡನ್ನು ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡಬೇಕಾಗಿದೆ. ಅದರಲ್ಲಿ ಈಗಾಗಲೇ 5,000 ಕೋಟಿ ಹಣ ಆಲ್ರೆಡಿ ಬಿಡುಗಡೆ ಆಗಿರ್ತಕ್ಕಂಥದ್ದು. ಟೋಟಲ್ ಬಿಡುಗಡೆ ಆಗಿರಬೇಕಾಗಿರ್ತಕ್ಕಂಥದ್ದು 15,000 ಕೋಟಿ ಹಣ. ಅಂದರೆ 6 ಕಂತುಗಳಿಗೆ 15,000 ಕೋಟಿ ಹಣ ಬೇಕಾಗತ್ತೆ. ಈಗ ಬಿಡುಗಡೆ ಆಗಿರ್ತಕ್ಕಂಥದ್ದು 5,000 ಕೋಟಿ ಹಣ. ಹೀಗಾಗಿ 28 ಮತ್ತು 29ನೇ ಕಂತು ಅಂದರೆ ಜನವರಿ ಫೆಬ್ರವರಿ ತಿಂಗಳ ಹಣವನ್ನು ಹಾಕುವಂತಹ ಎಲ್ಲ ಸಾಧ್ಯತೆ ಇದೆ. ಯುಗಾದಿ ಹಬ್ಬಕ್ಕೂ ಕೂಡ ಈಗಾಗಲೇ 27ನೇ ಕಂತು 26ನೇ ಕಂತನ್ನು ಜಮಾ ಮಾಡಿದ್ದಾರೆ. ಸೊ ನೀವು ಕೂಡ ಪಡ್ಕೊಂಡಿದ್ದೀರಿ. ಯಾರಿಗೆ ಜಮಾ ಆಗಿಲ್ಲ ಕಮೆಂಟ್ ಮಾಡಿ. ಇವತ್ತು ಪೋಲ್ ಕೂಡ ಮಾಡ್ತೀನಿ, ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಂತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಏನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ.